ವಿಠಲ ವಿಠಲ ಪಾಂಡುರಂಗ ವಿಠಲ ಅಯ್ಯೋ ಪಾಪ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ನೀನು ನಿನ್ನುಳಿಯೋದು ಕಾಫಿ ಕೊಡೋ ಆಟನೋ ಎಲ್ಲ ಚೆನ್ನಾಗಿದೆ. ಅಯ್ಯೋ ನನ್ನ ಬಂಗಾರ, ಕೊಡು 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 ಕೊಡು. ಪಲ್ಲು ತಗೊಳ್ಳೆ ಕಾಫಿ. ಕುಡಿದ್ಮೇಲೆ ಲೋಟಗಳನ್ನೆಲ್ಲ ತೊಳೆದಿಟ್ಬಿಡು. ಚಂಪಾ, ನನ್ನ ಮಗ ಊರಿಂದ ಬರೋದು ಯಾವಾಗ? ನೀನ್ ಅವನ ಕಾಫಿ ಕೊಡೋದು ಯಾವಾಗ? ಅತ್ತೆ ನಿಮ್ ಮಗ ಹೈದರಾಬಾದ್ ಹೋಗಿ 1 ವಾರದ ಮೇಲೆ 3 ದಿನ ಆಯ್ತು. ಅಣ್ಣಯ್ಯ ಯಾವಾಗ್ಲೂ ಕುಂದಾಪುರಕ್ಕೆ ತಾನೇ ಹೋಗೋದು. ಈಗ ಅವ್ರ ವ್ಯವಹಾರ ಕುಂದಾಪುರದಿಂದ ಹೈದರಾಬಾದ್ ವರೆಗೂ ಬೆಳೆದಿದೆ. ಅಲ್ಲಿ ಬೆಳೆದ್ರೆ ಏನೇ ಪ್ರಯೋಜನ? ಇಲ್ಲಿ ನಮ್ಮ ಗಂಡುಗಲಿ ವಂಶ ಕುಂತಿದೆಯಲ್ಲೇ, ಬೆಳೀತಲೇ ಇಲ್ವಲ್ಲೇ. ಬೆಳ್ಸೋದಕ್ ನಾನ್ ರೆಡಿ ಆಗಿದ್ದೀನಿ ಅಂದ್ರು ಕಟ್ಸೋದಕ್ ನೀವೇ ರೆಡಿ ಇಲ್ಲ. ಕಟ್ಸು ಅಂತ ತಾಳಿ ಹಿಡ್ಕೊಂಡು ಬಂದ್ಬಿಟ್ಲೆ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದ್ದೀನಿ. ಕುತ್ತಿಗೆಗೆ 3 ಗಂಟು ಬೀಳ್ಬೇಕು ಅಂತಂದು 3 ಜನ್ಮದ ಪುಣ್ಯ ಬೇಕು. 1 ಗಂಟೆ ಬೀಳಕ್ಕೆ 1 ಲೇಪ್ ಸಾಕು. ಚಂಪಾ, ಹೈದರಾಬಾದ್ ಅಲ್ಲಿ ಯಾವ್ದೋ ಬಸ್ಸಿಗೆ ಬೆಂಕಿ ಬಿದ್ದು ತುಂಬಾ ಜನ ಸತ್ತೋಗಿದ್ದಾರೆ ಅಂತ ಪೇಪರ್ ಅಲ್ಲಿ ನ್ಯೂಸ್ ಬಂದಿದೆ ಅಲ್ವಾ? ದಿನಾಗ್ಲೂ ಒಂದಲ್ಲ ಒಂದು ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ ಕಣೆ. ಬೆಂಕಿ ಹತ್ಕೊಳ್ಳೋ ಬಸ್ಗೆ ನಾವ್ ಹತ್ಬಾರ್ದಷ್ಟೇ. ಅದು ನಮಗ್ ಹೇಗ್ ಗೊತ್ತಾಗುತ್ತೆ? ಬಸ್ ಹತ್ತಕ್ ಮುಂಚೆ ಡ್ರೈವರ್ನ ಕೇಳ್ಬೇಕು, ಏನಪ್ಪಾ ನಿದ್ದೆ ಬಂದಾಗ ಗಾಡಿನ ಅಡ್ಡಾದಿಡ್ಡಿ ಓಡಿಸಿ ಬೆಂಕಿ ಹಚ್ಚೋ ಪ್ರೋಗ್ರಾಮ್ ಏನಾದ್ರು ಇದ್ಯಾ ಅಂತ. ನಿನ್ನ ನಂಬ್ಕೊಂಡ್ರೆ ಮನೆಯವರೆಲ್ಲ ಊಡಿಸೆ. ಮತ್ತೆ ಕಾಫಿ ಕುಡಿ. ರಾಜಿ ಅವರೇ, ನಿಮಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಬಗ್ಗೆ ಏನಾದ್ರು ಗೊತ್ತಾ? ಪದ್ದು, ಡೋಂಟ್ ಟಾಕ್ ರಬಿಶ್. ಮ್ಯಾಟ್ರ್ ಏನು ಅಂತ ಹೇಳೋ. ಅಲ್ಲ, ಮಸಾಲ ದೋಸೆಗೆ ದುಡ್ಡು ಕೊಡ್ತೀನಿ ಅನ್ಬಿಟ್ಟು ನೀವು ಈ ತರ ಕೈ ಎತ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ? ಅಲ್ಲ ಜಾಜಕ್ಕೆ, ನೀವು ಈಗಲೇ ಎಷ್ಟೊಂದು ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದೀರಾ. ನಾಳೆ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆದ್ರೆ ಜನಗಳ ಗತಿ ಏನು? ಜನಗಳ ಗತಿ ಹಾಳಾಗೋದ್ರೆ ನಮ್ ಗತಿ ಏನು ಅಂತ. ಹಬಿ ಹೈದರಾಬಾದ್ ಹೋಗಿ 10 ಡೇಸ್ ಆಯ್ತು, ಇವತ್ತಿನವರೆಗೂ ಪತ್ತೆ ಇಲ್ಲ. ಹೈಕಮಾಂಡ್ ಮನಿ ಕೊಡ್ದೆ, ನಾನು ನಿಮ್ಗೆ ಹೇಗ್ ಕೊಡ್ಲಿ? ಅಷ್ಟು ದಿವಸದಿಂದ ನಾವು ದೋಸೆ ತಿಂದಿಲ್ಲ. ನೀವು ಅದ್ರದ್ದೆಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ 1,000 ರೂಪಾಯಿ ಕೊಡ್ಲೇಬೇಕು. 10 ದಿವಸ ಬೇಡ ಕಣು, ತಿಂಗಳಿಂದ ಒಟ್ಟಿಗೆ ಎಸ್ಕೊಂಬೋಣ. ಜಾಜಕ್ಕೆ ನನಗೊಂದು 10,000, ಪದ್ಗೊಂದು 10,000 ಕೊಟ್ಬಿಡಿ. ನಾನು ಬ್ಯೂಟಿ ಪಾರ್ಲರ್ಗೆ 20,000 ರೂಪಾಯಿ ಸಾಲ ಹೇಳಿದೀನಿ. ಹಬ್ಬಿ ಬರ್ಲಿ, ಏನಾದ್ರೂ ಒಂದ್ ರೀಸನ್ ಹೇಳಿ 50,000 ರೂಪಾಯಿ ಪೀಕ್ಸಿ ಅದ್ರಲ್ಲಿ 20,000 ರೂಪಾಯಿ ನಿಮ್ಗೆ ಬಿಸಾಕ್ತೀನಿ. ಹಲೋ, ಏನು ಯಜಮಾನ್ರೆ, ಎಲ್ಲಿದ್ದೀರಾ? ಇಲ್ಲಿ ಹತ್ರದಲ್ಲೇ ಇದ್ದೀನಿ ಕಣೆ, ಬರ್ತಾ ಇದ್ದೀನಿ. ಏನು ಯಜಮಾನ್ರೆ, ನೀವು ಹೈದರಾಬಾದ್ ಹೋಗಿ ಉಳಿಸಿರೋ ದುಡ್ಡನ್ನೆಲ್ಲ ನೀವು ಬಂದ್ 10 ನಿಮಿಷಕ್ಕೆ ಖರ್ಚು ಮಾಡೋ ತರ ಇದಾರೆ. ಎಲ್ರು ಕತ್ರಿ ಸ್ಕೀಮ್ ಮಾಡ್ತಿದ್ದಾರೆ. ಕೊತ್ರಿ ಸ್ಕೀಮಾ? ಸ್ಕೆಚ್ ರೆಡಿ ಇದೆ, ಯಾರ್ಯಾರು ಎಷ್ಟೆಷ್ಟು ಕಿತ್ಕೋಬೇಕು ಅಂತ. ನೀವು ಬಂದ ತಕ್ಷಣ ನಿಮ್ಗೆ ದನಾದನ್ ಅಂತ ಬೀಳುತ್ತೆ. ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಲೇ ಚಂಪಾ, ಏನಾದ್ರೂ ಒಂದು ಐಡಿಯಾ ಕೊಡೆ. ಹೈದರಾಬಾದ್ ನಲ್ಲಿ ಒಂದ್ ಬಸ್ ದಗದಗ ಅಂತ ಉರಿತಂತಲ್ಲ, ಅದ್ರಿಂದ ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ನನ್ಗೆ ಯಾಕೆ ತೊಂದ್ರೆ ಆಗುತ್ತೆ? ನಾನ್ ದುಬಾರಿ ಗಾಡಿಯಲ್ಲಿ ಹೋಗೋದೇ ಇಲ್ಲ. ನಾನು ಹೋಗೋದು ಬರೋದು ಏನಿದ್ರು ಲಗೇಜ್ ಗಾಡಿಯಲ್ಲೇ. ನಿಮ್ಮನ್ನ ಹುರಿದ್ ಮುಖಕ್ಕೆ ಅಂತ ತ್ರಿಮೂರ್ತಿಗಳು ರೆಡಿ ಆಗ್ಬಿಟ್ಟಿದ್ದಾರೆ. ನೀವೇನಾದ್ರೂ ಒಂದ್ ಚೂರ್ ಲೇಟ್ ಆಗಿ ಬಂದ್ರು ಫೈನ್ ಹಾಕಿ ಡಬ್ಬಲ್ ವಸೂಲಿ ಮಾಡ್ತಾರಂತೆ. ಈಗ ನಾನ್ ಏನೇ ಮಾಡ್ಲಿ? ನಾನ್ ಹೇಳೋದನ್ನೆಲ್ಲ ಹೇಳಿದೀನಿ. ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದು ನಿಮಗ್ ಬಿಟ್ಟಿದ್ದು. ಅಟ್ಟಿಲಕ್ಕಮ್ಮನ್ ಪ್ರಾರ್ಥನೆ ಮಾಡಿ ಏನಾದ್ರೂ ಹೊಳಿದ್ರು ಹೊಳಿಬಹುದು. ಬಾಯ್. ಏನಪ್ಪಾ ಅಣ್ಣ ಹಿಂಗ್ ಫೋನ್ ಮಾಡ್ತಾನೆ ಇದೀನಿ, ತೆಗಿತಾನೆ ಇಲ್ಲ. ಎಲ್ಲಿದ್ದಾರೆ ಅಂತಾದ್ರೂ ಹೇಳ್ಬಾರ್ದಾ? ಒಂದು ಫೋನ್ ಮಾಡಕ್ಕಾಗಲಿಲ್ಲ ಆಸಾಮಿಗೆ. ಎಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಏನೋ. ನಮ್ಮ ಪಲ್ಲು ಒಂದು ಮೆಸೇಜ್ ಕಳಿಸಿದ್ರೆ 1 ರೂಪಾಯಿ ವೇಸ್ಟ್ ಆಗುತ್ತೆ, ಒಂದು ಫೋನ್ ಮಾಡಿದ್ರೆ 2 ರೂಪಾಯಿ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡೋ ಜುಗ್ಗ ಕಣಮ್ಮ ನಿಮ್ಮಣ್ಣ. ಮನೆಗೆ ಬರ್ಲಿ, ಬರ್ತಿದ್ದಾಗೆ ಲೇಟ್ ಫೀಸ್ನ ಎಷ್ಟು ವಸೂಲಿ ಮಾಡ್ತೀನಿ ಅಂತ ನೀನೇ ನೋಡ್ತಾ ಇರು. ಫೋನ್ ಬಂತು. ಹಲೋ, ಏನ್ ಯಜಮಾನ್ರೆ ನೀವಾ? ಹೈದರಾಬಾದ್ ನಲ್ಲಿ ಬಸ್ಸಿಗೆ ಬೆಂಕಿ ಹತ್ಕೊಂತ ಎಷ್ಟೋ ಜನ ಸುಟ್ಟು ಕರಗ್ಲಾಗ್ಬಿಟ್ಟಿದಾರ. ಅಯ್ಯೋ, ಆ ಬಸ್ಸಲ್ಲಿ ನೀವ್ ಯಾಕೆ ಹತ್ತಕ್ ಹೋದ್ರಿ ಯಜಮಾನ್ರೆ? ಯಮದೇವನೇ ಬಂದ್ ಹತ್ತಿಸ್ಬಿಟ್ಟ. ಒಂದು ಕರೆಕ್ಟ್ ಆಗಿ ಹೇಳ್ತಲ್ಲ ಜಗಕ್ಕೆ. ಅದೇನೋ ಬಾವ ಹೈದರಾಬಾದ್ ಬಸ್ ಬೆಂಕಿ. ನಿನ್ ತಮ್ಮ ಹೇಳ್ತೀನಿ, ಫುಲ್ ಬೆಂಕಿಯಿಂದ ತಡ್ಕೊಳಕ್ ಆಗ್ತಿಲ್ಲ. ಚಂಪಾ, ಅಭಿಗೇನಾಯ್ತು? ನಮ್ಮ ಯಜಮಾನ್ರು ಪಡ್ತಿರೋ ಕಷ್ಟ ನಿಮ್ಗೆಲ್ಲ ಅರ್ಥ ಆಗ್ಬೇಕು ಬಿಡ್ರಿ. ಚಂಪಾ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನಲ್ಲಿ ಬೇಡ ಅಂತೆ. ಇಟ್ಕೊಂಡಿಲ್ಲ, ನಾನು ಕಟ್ಕೊಂಡಿದ್ದೀನಿ. ಕಟ್ಕೊಂಡು ಅನ್ಭವಿಸ್ತಾರೆ ಕಾಣ್ತಾ ಇಲ್ವೇನೋ? ನೀವಿಲ್ಲಿ ಆ ವಯ್ಯಾಲ್ ಬೆಂಕಿ ಅಂದ್ರೆ ಅಭಿ
ಚಂಪಾ ಹಿಂಗ್ ಹೇಳ್ತಿದ್ದಾಳೆ ಅಂದ್ಮೇಲೆ ಅಲ್ಲಿ ಬಾವಂಗೇನೋ ಹೆಚ್ಚು ಕಡಿಮೆನೂ ಆಗಿರ್ಬೇಕು. ಯಾರಯ್ಯ ನೀನು? ನಾನಮ್ಮ ನಿನ್ನ ಅಣ್ಣ. ಏನು ಯಜಮಾನ್ರೆ ನೀವಾ? ನನ್ನ ಧ್ವನಿ ಕೇಳಿನೂ ಗೊತ್ತಾಗಲ್ವೇನೆ ಚಂಪಕಲಿ? ಏನು ಯಜಮಾನ್ರೆ ನೀವ್ ಚಂಪಕಲಿ ಅಂದ್ಮೇಲೆ ನೀವೇ ಅಂತ ಗ್ಯಾರಂಟಿ ಆಗಿದ್ದು. ಮಗನೇ, ಏನೋ ನಿನ್ನ ಅವಸ್ಥೆ. ತಲೆಗೆ ಬಿಳಿ ಬಟ್ಟೆ ಸುತ್ತಿ ಪಾರ್ಸಲ್ ಕಳಿಸಿದ್ದಾಳಲ್ಲೋ. ಮಾತೋಶ್ರಂಗಮ್ಮ, ಇಡೀ ಬಾಡಿಗೆ ಬಿಳಿ ಬಟ್ಟೆ ಸುತ್ತೋ ಬದಲು ತಲೆಗೆ ಮಾತ್ರ ಸುತ್ತಿ ಕಳ್ಸಿದ್ದಾರೆ. ಬದುಕ್ ಬಂದಿದ್ದೆ ಕಷ್ಟ ಆಗೋಯ್ತು, ಸಂತೋಷ ಪಡಿ. ಯಾಕೋ ಹೀಗಾಯ್ತು? ಮನೆಯಿಂದ ಹೊರಗೆ ಹೋಗ್ತಾ ಹೆಂಡತಿ ಮುಖ ನೋಡ್ಬೇಡ, ಅದು ಸಂಸಾರಿ ಮುಖ ಅಲ್ಲ ಅಂತ ಜನ ಹೇಳಿದ್ರು. ಆದ್ರೂ ನಾನು ಮೂಢ ನಂಬಿಕೆಗೆ ಸೊಪ್ಪು ಹಾಕಬಾರ್ದು ಅಂತ ಹೆಂಡತಿ ಮುಖ ನೋಡ್ಕೊಂಡು ಹೋದೆ, ದಂಟಿನ ಸೊಪ್ಪು ಆದೆ. ಮಗನೇ, ಇದು ಹೇಗಾಯ್ತು ಅಂತ ಸ್ವಲ್ಪ ವಿವರಿಸಿ ಹೇಳು. ಇಲ್ಲಾಂದ್ರೆ ನಮ್ಮ ಮನೇಲಿರೋ ದಡ್ಡಿಗೆ ಅರ್ಥ ಆಗಲ್ಲ. ರಾತ್ರಿ ಹೈದರಾಬಾದಿಂದ ಬಸ್ಸಲ್ಲಿ ಬರ್ತಾ ಇದ್ನ, ಗ್ಯಾಸ್ ತುಂಬಿದ್ದ ಟ್ಯಾಂಕರು ರಸ್ತೆಯಲ್ಲಿ ನಿಂತಿತ್ತು. ನಮ್ ಬಸ್ ಹೋಗಿ ಡಿಕ್ಕಿ ಹೊಡಿತು, ಬಗ್ಗಂತ ಬೆಂಕಿ ಹೊತ್ಕೊಂತು. ರಾಮ ರಾಮ, ಬೆಂಕಿನ ನೋಡಿ ನಿಮ್ ಸೊಸೆ ಹೋಗ್ದೇನೆ ಬೆಂಕಿ ಹತ್ಕೊಂಡಿದೆ. ಬಸ್ಸಲ್ಲಿ ಎಷ್ಟೋ ಜನ ಹೋಗೇ ಬಿಟ್ರು. ಎಲ್ಲಿ ಹೋದ್ಲು? ಮೇಲಕ್ಕೆ. ನೀನ್ ಹೇಗೋ ಬದುಕು ಬಂದೆ? ರನ್ನಿಂಗ್ ಬಸ್ಸಿಂದ ಲಗೇಜ್ ತಕೊಂಡ್ ಜಂಪ್ ಮಾಡಿದೆ ನೋಡಿ, ಯಾವ್ದೋ ಕಲ್ಲಿಗೆ ಮುಖ ಬಡಿತು, ಪ್ರಾಣ ಉಳಿತು. ಇಲ್ಲ ಅಂದಿದ್ರೆ ಎಳ್ಳು ನೀರು ಬಿಡ್ಬೇಕಾಗಿತ್ತು. ಇಷ್ಟ ಆಯ್ತು. ಅಯ್ಯೋ ನನ್ನ ಬಂಗಾಲ, ನಿನ್ನ ಬಾಯಿ ಸಕ್ಕರೆ ಹಾಕ. ಎಂಥ ಸಿಹಿ ಸುದ್ದಿ ಹೇಳಿದೀಯ. ನನ್ನ ಮಗನಿಗೆ ಏನಾಯ್ತು ಏನು ಅಂತ ಲಾಸ್ಟ್ ಇಯರ್ ನಿದ್ದೆ ಮಾಡಿಲ್ವ? ಅದು ನಿಮ್ ಸೊಸೆಗೆ ಬುದ್ಧಿ ಕಲಿಸ್ಬೇಕು, ಖರ್ಚು ಕಡಿಮೆ ಮಾಡ್ಬೇಕು ಅಂತ ಇವೆಲ್ಲ ಮಾಡ್ತಿರೋದು. ಈ ವಿಷಯ ಯಾರ ಹತ್ರನೂ ಹೇಳಕ್ ಹೋಗ್ಬೇಡಿ. ಅವ್ರಿಗೆ ಬರ್ತಾ ಇದಾರೆ, ಜಾಗ ಖಾಲಿ ಮಾಡಿ. ಜಾಜಕ್ಕೆ ನೀವು ನಮ್ಮ ಬಾವಂಗೆ ಸೇವೆ ಮಾಡ್ತಿದ್ರ? ನಾನೇಕೋ ಮಾಡ್ಲಿ, ಚಂಪ ಇದ್ದಾಳಲ್ಲ ಅವಳು ಮಾಡ್ತಾಳೆ. ನಮ್ಮ ಯಜಮಾನ್ರೆ ಚೆನ್ನಾಗಿದ್ದಾಗ್ಲೇ ನೀವ್ ಸೇವೆ ಮಾಡ್ಲಿಲ್ಲ, ಇನ್ ಇವಾಗ ಮಾಡ್ತೀರಾ? ನಾನೇ ಸೇವೆ ಮಾಡ್ತೀನಿ ಬಿಡಿ. ಸೇವೆ ಮಾಡೋ ನೆಟ್ಟಲ್ಲಿ ಕೈ ಓದೋದು ಕಾಲೋದು ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಗೊತ್ತಾಯ್ತು ತಾನೇ ನಮ್ಮ ಜಾಜಕ್ಕೆ ಏನ್ ಹೇಳಿದ್ರು ಅಂತ. ಸೇವೆ ಮಾಡೋ ನೆಪದಲ್ಲಿ ಸಲಿಗೆ ತಗೊಂಡಿದ್ದು ನನ್ನ ಕಣ್ಣಿಗೇನಾದ್ರು ಬಿತ್ತೋ, ನಿನಗೆ ಸರ್ರೆ ಬಿತ್ತೋ. ಏನ್ ಯಜಮಾನ್ರೆ, ಕಾಫಿ ತರ್ಲೋ ಟೀ ತರ್ಲೋ? ಏನಾದ್ರು ತಗೊಬಂದ್ಬೋಡಿ. ಬನ್ನಿ 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 ನೋಡಿ, ಅಲ್ಲೇ ಕೂತಿದ್ದಾರೆ ಹಬಿ. ಇಷ್ಟೊಂದು ಲೇಟ್ ಆಗಿದ್ಯಾ? ಅದು ಹೈದರಾಬಾದಿಂದ ವಾಪಸ್ ಬರ್ಬೇಕಾದ್ರೆ ಬಸ್ಸು ಆಕ್ಸಿಡೆಂಟ್ ಆಗಿದೆ, ಹತ್ಕೊಂಡ್ಬಿಟ್ಟಿದೆ. ಅಲ್ರಿ, ದೇಹಕ್ಕೇನೂ ಆಗಿಲ್ಲ, ತಲೆ ಜಖಮ್ ಹೋಗ್ಬಿಟ್ಟಿದೆ. ಬನ್ರಿ ಮಾತಾಡ್ಸ್ಕೊಂಡ್ ಬೇಡ. ನೀವು ಮಾತಾಡ್ಸ್ಕೊಂಡ್ ಬನ್ನಿ, ಅಷ್ಟೆಲ್ಲ ನಾನು ಅಕೌಂಟ್ಸ್ ಬುಕ್ ತಗೊಂಡ್ಬರ್ತೀನಿ. ಪಾಂಡ್ರಂಗವ್ರೆ, ಹೇಗಿದ್ದೀರಾ? ಅಂತ ಹೆಂಡತಿನ ಕೊಟ್ಕೊಂಡ್ಮೇಲೆ ಹೀಗೆ ತಾನೇ ಆಗೋದು. ಹೆಂಡತಿಯಿಂದ ಏನಾಯ್ತು? ಎಲ್ಲಿ ಜಂಪ್ ಹೊಡೆದ್ರಿ? ಹೆಂಡತಿ ಮೇಲೆ ಜಂಪ್ ಹೊಡೆದೆ, ಹಿಡ್ದು ಮಾಕ್ ಹೊಡೆದ್ರು. ಏನ್ ಹೇಳ್ತಾ ಇದ್ದೀರಾ? ಜಾಜಿ ಜಂಬಲ್ ದಿನ್ನಿ ಅವರು ದೊಣ್ಣೆಲೆ ಮಾಕ್ ಹೊಡೆದ್ರು, ಬ್ಲೇಡಲ್ಲಿ ಕೆತ್ತಿದ್ರು, ಚೆನ್ನಾಗಿ ಕೆರ್ದು ಬಿಟ್ರು. ಮುಖ ಎಲ್ಲ ಬ್ಯಾಂಡೇಜ್ ಆಗಿ ಹೋಗಿದೆ. ಇದು ಪಬ್ಲಿಕ್ ದೌರ್ಜನ್ಯ ಅಂತ ನಿಮ್ಗೆ ಅನ್ಸಲ್ವಾ? ಹಾಗಿದ್ರೆ ನಿಜವಾದ ವಿಷಯ ಇದು. ಪ್ರಾದಲ್ಲಿ ಟೀ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ, ಕುಡೀರಿ. ಬೇಡ ಬೇಡ, ನೀವೇ ಕುಡ್ಕೊಳ್ಳಿ. ಅಲ್ಲ ರೀ, ಗಂಡನ್ಗೆ ಈ ರೀತಿ ಬೆಂಡತಿದಳು ಇನ್ ಸಮಾಜ ಏನ್ರಿ ಉದ್ಧಾರ ಮಾಡ್ತಾಳೆ? ಅಲ್ಲ ರೀ, ಹೆಂಡತಿ ಆದವಳು ಅತ್ತೆ ಸೇವೆ ಗಂಡನ ಸೇವೆ ಮಾಡ್ಬೇಕು. ನೋಡಿ ಅಕೌಂಟ್ಸ್ ಬುಕ್. ಅಯ್ಯ, ನಿನ್ ಅಕೌಂಟ್ ಬುಕ್ಸ್ಗೆ ಬೆಂಕಿ ಬಿತ್ತು. ಗಂಡನ್ಗೆ ಈ ರೀತಿಯನ್ನೇ ಹೊಡೆಯೋದು? ನಾನು ಹೊಡೆದಿಲ್ಲ, ಬಸ್ ಆಕ್ಸಿಡೆಂಟ್ ಆಗಿರೋದು. ಸಾಕ್ ಸುಮ್ನೆ ಇರ್ರಿ. ಪಾಂಡ್ರಂಗ ಅವರು ಎಲ್ಲ ವಿಷಯ ಹೇಳಾಯ್ತು. ಈ ವಿಷಯ ಏನಾದ್ರೂ ರಾಜೇಶ್ವರಿಗೆ ಗೊತ್ತಾದ್ರೆ ನಿನ್ ಮಾನ ಮರ್ಯಾದೆ 3 ಕಾಸು ಹರಾಜ್ ಹಾಕ್ಬಿಡ್ತಾಳೆ. ನೋಡಿ, ಟ್ರೂತ್ ಏನು ಅಂತ ತಿಳ್ಕೊಂಡು ಮಾತಾಡ್ಬೇಕು. ಸತ್ಯ ಏನು ಅಂತ ತಿಳ್ಕೊಂಡೆ ರಾಜೇಶ್ವರಿಗೆ ಫೋನ್ ಮಾಡ್ತೀವಿ, ಬನ್ರಿ. ಪಾಂಡ್ರಂಗ ಅವರೇ, ಅಯ್ಯೋ, ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಆವಾಗ ನಾವು ಬಂದು ನಿಮ್ಮ ಯೋಗಕ್ಷೇಮನ ಕೇಳ್ಕೊಂಡು ಹೋಗ್ತಾ ಇರ್ತೇವೆ. ಅಲ್ಲ, ನಿಮ್ಮಂತ ಒಳ್ಳೆ ಹೆಂಡತಿರು ಎಲ್ಲಿ ಸಿಗ್ತಾರೆ? ಪಾಂಡುರಂಗ ಅವ್ರೆ, ಲೇಟ್ ಆಗೋಗಿದೆ. ನನ್ಗೂ ಮದ್ವೆ ಆಗೋಯ್ತು, ಇವ್ರಿಗೂ ಮದ್ವೆ ಆಗಿದೆ, ಅಂತ ಮಾಡ್ಕೊಳ್ಳಿ. ಆಗಾಗ ಬರ್ತಿರಲ್ವಾ? ಬಂದೇ ಬರ್ತೀವಿ ಅಂತ ಹೇಳ್ತಾ ಇದೀವಲ್ಲ. ಅಲ್ಲ, ನೀವ್ ಇಲ್ದಿರೋ ಸಮಯದಲ್ಲಿ ನನ್ನ ಹೆಂಡತಿ ಹೊಡೆದ್ರೆ ಏನ್ ಮಾಡೋದು? ಆಗ ನಾನ್ ಇರ್ತೀನಲ್ಲ, ನಾನ್ ನಿಮ್ಮನ್ನ ನೋಡ್ಕೊತೀನಿ, ನೀವಿನ್ ಹೊರಡಿ. ಬನ್ರಿ. ಲೇ ಚಂಪಾ, ಇದೆಲ್ಲ ಆಗಿದ್ದು ನಿನ್ನೆ ನನ್ನ ಕಣೆ. ನೀನು ಫೋನ್ ಮಾಡಿ ಹೇಳ್ದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ.
ನಿನಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ನನಗಂತೂ ಗೊತ್ತಾಗ್ತಿಲ್ಲಪ್ಪ. ಅಡ್ಗೆ ಮನೆಗೆ ಬಂದ್ರೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನಾನೇ ಹೇಳ್ಕೊಡ್ತೀನಪ್ಪ. ಈ ಬಿಡೆ ನನ್ನ ಹೆಂಡತಿ ಬರ್ತಾ ಇದಾರೆ. ಬರ್ತಾರ ನಿಮ್ ಹೆಂಡ್ತೀನಿ ಅಂತ ನೀವ್ ಹೇಗೆ ಹೇಳ್ತೀರಾ? ಒಂದ್ಮೇಲೆ ನೋಡು ನಿನ್ಗೆ ಗೊತ್ತಾಗತ್ತೆ. ಹಬಿ ಹಬಿ ನಿಮ್ಗೂ ಬುದ್ಧಿಲ್ಲ, ಈ ಚಂಪಾಗೂ ಬುದ್ಧಿಲ್ಲ. ನನ್ ಮರ್ಯಾದೆ 50 ಪೈಸೆಗೆ ಹರಾಜಾಗ್ತದೆ. ಅದೆಂತ ಹಾಲಾಜಮ್ಮ, 50 ಪೈಸೆ ಈಗ ಚಲಾವಣೆಲೇ ಇಲ್ಲ. 3 ಕಾಸಿಗೆ ಹರಾಜಾಗ್ತದೆ ಅನ್ನೋ ಮಾತಿತ್ತಲ್ಲ ಅತ್ತೆ, ಅದನ್ನ ಇವ್ರು ಇವತ್ತು 50 ಪೈಸೆ ಮಾಡ್ಕೊಂಡಿದ್ದಾರೆ. ಆ 50 ಪೈಸೆಗಿರೋ ಯೋಗ್ಯತೆ ಈ 3 ಕಾಸಿನ ಸೊಸೆ ಎಲ್ಲಿದೆ? ನಾನು 3 ಕಾಸಿನ ಸೊಸೆನಾ? ಅದಕ್ಕಿಂತ ದಂಡ ನಿನಗೆ ಹಾಕಬೇಕು ಒಳ್ಳೆ ಗಂಡ. ಹಬಿ ಇದಕ್ಕೆಲ್ಲ ಕಾರಣ ನೀವೇನೆ. ನಾನೇನ್ರಿ ಮಾಡಿದೆ? ನನ್ ಮುಖ ಈ ರೀತಿ ಆಗೋದಿಕ್ಕೆ ಜಾಜಿನೇ ಕಾರಣ ಅಂತ ಎಲ್ಲಾ ಕಡೆ ಹೇಳ್ಕೊಂಡ್ ಬರ್ತಾ ಇದ್ದೀರಾ. ಅದಕ್ಕೆ ಚಂಪಾನು ಸಪೋರ್ಟ್ ಮಾಡ್ತಾ ಇದ್ದಾಳೆ. ಈಗ ನಾನೇನ್ ಮಾಡ್ಲಿ? ಇದು ಸುಳ್ಳು. ಆಯ್ತು ಬಿಡಿ, ಇದು ಸುಳ್ಳು. ಇದನ್ನ ಇಲ್ಲೇ ಹೇಳಿದ್ರೆ ಏನ್ ಪ್ರಯೋಜನ? ಮತ್ತೆಲ್ಲ ಹೇಳ್ಬೇಕು? ಹೊರಗಡೆ ಹೋಗಿ ಬಸ್ಗೆ ಬೆಂಕಿ ಬಿದ್ದಾಗ ಆ ಬೆಂಕಿ ತಗೊಂಡ್ ನಾನೇ ಮುಖಕ್ಕೆ ಹಾಕೊಂಡೆ. ಇದರಲ್ಲಿ ಜಾಜಿ ತಪ್ಪೇನು ಇಲ್ಲ, ಇದಕ್ಕೂ ಜಾಜಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ಬೇಕು. ಅಲ್ಲ ರೀ, ಈ ಮುಖ ಇಟ್ಕೊಂಡ್ ರಸ್ತೆಗೆ ಹೋದ್ರೆ ನಾಯಿಗಳು ಒಟ್ಟಿಸ್ಕೊಂಡ್ ಬರಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಹಬಿ. ನೀವ್ ಹೋಗ್ಬೇಕು, ಹೇಳ್ಬೇಕು, ಇಲ್ಲಾಂದ್ರೆ ನಂಗೆ ಒಂದು ಓಟು ಸಿಗಲ್ಲ, ನನಗ್ ಪ್ರಾಬ್ಲಮ್ ಆಗುತ್ತೆ. ಸರಿ ಬಿಡಿ, ನೀವು ನನ್ನ ಜೊತೆ ಬನ್ನಿ. ಏನು ನಾನು ನಿಮ್ ಜೊತೆನಾ? ನೆವರ್. ಏನಮ್ಮ, ನಿನಗೆ ಸ್ವಲ್ಪನಾದ್ರೂ ಕರುಣೆ ಕಪ್ಪುಲಾಪಿ ಅನ್ನೋದು ಇಲ್ವೇನು? ಇಂಥ ಸ್ಥಿತಿಲಿ ಗಂಡನ ಮನೆಯಿಂದ ಆಚೆ ಕಳಿಸ್ತಾ ಇದೆಯಲ್ಲ, ನೀನೇನ್ ಈ ಮನೆ ಸೊಸೆನೋ ಇಲ್ಲ ರಾಕ್ಷಸೇನೋ? ಅತ್ತೆ, ಮಹಿಳಾ ಸಂಘದ ಪ್ರೆಸಿಡೆಂಟ್ ಆಗಿರೋ ನನಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ನಿಮ್ಗೇನ್ ಗೊತ್ತು? ನಿಮ್ ಮಗ ಮಾಡೋದಿಲ್ಲ ನನಗ್ ಸಮಸ್ಯೆ ಆಗ್ತಿದೆ. ಅದಕ್ಕೆ ಇವ್ರು ಎಲ್ಲಾ ಕಡೆನೂ ಹೋಗಿ ಸತ್ಯ ಹೇಳ್ಬೇಕು. ಇನ್ನು ಏನ್ರಿ ಮುಖ ನೋಡ್ಕೊಂಡು ಕೂತಿದ್ದೀರಾ? ಎಸ್ ಹೋಗ್ರಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲನ ಗುಳ್ಳೆ ನಿಜವಲ್ಲ. ನೋಡಿ ದೋಸೆಗೊಂದು ದಾರಿ ಮಾಡ್ಕೋಣ. ಜಾಜಿಯವ್ರೆ, ಪಾಂಡ್ರಂಗ ಈಗೆಲ್ಲೋ ಹೋದ, ಅವನು ನೀವ್ ಹೇಳಿರೋ ಕೆಲಸ ಮಾಡ್ತಾನೆ ಅಂತ ಏನ್ ಗ್ಯಾರಂಟಿ? ಈಗ ಆಕ್ಚುಲಿ ಪಾವ ಏನಂತ ಹೇಳ್ಬೇಕು? ಜಾಜಿ ಅವರಿಂದ ನನ್ಗೆ ಏನು ತೊಂದರೆ ಆಗಿಲ್ಲ. ಬಸ್ಗೆ ಬೆಂಕಿ ಬಿದ್ದಾಗ ನಾನೇ ಆ ಬೆಂಕಿನ ತಗೊಂಡು ಮುಖದ ಮೇಲೆ ಹಾಕೊಂಡೆ ಅಂತ ಹೇಳ್ಬೇಕು. ಇದನ್ನ ಅವ್ರು ಹೇಳ್ತಾರೋ ಇಲ್ವೋ ಅನ್ನೋದನ್ನ ನೀವು ಹೋಗಿ ವಾಚ್ ಮಾಡಿ. ಸುಮ್ನೆ ವಾಚ್ ಮಾಡ್ತಾಳೇನು? 200 ರೂಪಾಯಿ ಬಿಸಾಕು ಹೋಗ್ತಾಳೆ. ಮಹಾಜನಗಳೇ, ನನ್ನ ಹೆಂಡತಿ ನನಗೆ ಹೊಡೆದಿಲ್ಲ. ಬ್ಯಾಂಡೇಜ್ ಒಳಗಿರೋದು ನಂದೇ ಮುಖ. ನೋಡಲ್ಲಿ ಗಂಡನಿಗೆ ಎಂತ ತೊಂದರೆ ಆಗಿದೆ? ಮಹಾಜನಗಳೇ, ನನ್ನ ಹೆಂಡತಿ ನನಗೆ ಹೊಡೆದಿಲ್ಲ. ಬ್ಯಾಂಡೇಜ್ ಒಳಗಿರೋದು ನಂದೇ ಮುಖ. ಅಂದ್ಮೇಲೆ ಅವ್ನ ಹೆಂಡತಿ ಹೊಡೆದಿದ್ದಾಳೆ ಅಂತಾನೆ ಅರ್ಥ. ಆದ್ರೆ ಹೆಂಡತಿ ಹೊಡೆದಿಲ್ಲ ಅಂತ ಹೇಳ್ತಿದ್ದಾನೆ. ಅದ್ ಯಾವ್ದೋ ಒತ್ತಡ ಸಿಕ್ಕಿ ಈ ತರ ಸುಳ್ಳು ಹೇಳ್ತಾ ಇದ್ದಾನೆ ಕಣ. ನಾವು ಪುರುಷ ವಿಮೋಚನಾ ಸಂಘದ ಸದಸ್ಯರಾಗಿ ಅದನ್ನ ವಿರೋಧಿಸಲೇಬೇಕು. ಸರಿ ಬಾ. ಮಹಾಜನಗಳೇ, ನನ್ನ ಹೆಂಡತಿ ನನಗೆ ಹೊಡೆದಿಲ್ಲ. ಬ್ಯಾಂಡೇಜ್ ಒಳಗಿರೋದು ನಂದೇ ಮುಖ. ಮಾನ್ಯರೇ, ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ನ ಹೆಂಡತಿ ನನಗೆ ಹೊಡೆದಿಲ್ಲ. ಅದನ್ನ ನಾವು ಕೇಳಿದ್ವಾ? ಆದ್ರೂ ನಾನು ಹೇಳ್ಬೇಕಂತೆ. ನಮಗ್ ಗೊತ್ತು, ನಿನ್ ಹೆಂಡತಿ ನಿನ್ಗೆ ಎದುರಿಸಿ ಈಗೆಲ್ಲ ಹೇಳು ಅಂತ ಕಳ್ಸಿದಾಳೆ. ನಿನ್ ಹೆಂಡತಿ ಕಿರಾತಕಿ ಕೆಲಸ ಮಾಡಿದಾಳೆ. ಬಾ ನಮ್ಮ ಪುರುಷ ವಿಮೋಚನಾ ಸಂಘಕ್ಕೆ, ನಿನ್ನ ಪರವಾಗಿ ನಾವು ಕೇಸ್ ಹಾಕ್ತಿವಿ. ನಿನ್ ಹೆಂಡತಿಯಿಂದ ಡೈವರ್ಸ್ ತಕೋ, ನಾವು ನಿಮಗ್ ಜೀವನಾಂಶ ಕೊಡಿಸ್ತೀವಿ. ಹೆಂಡತಿಯಿಂದ ಗಂಡನಿಗೆ ಜೀವನಾಂಶನ? ಇತ್ತೀಚೆಗೊಂದು ಕೇಸ್ ಸೆಟ್ಲ್ ಆಯ್ತು. ಹೆಂಡತಿಯಿಂದ ಗಂಡಂಗ್ ತೊಂದ್ರೆ ಆಯ್ತು ಅಂತ ಕೇಸ್ ಹಾಕಿದ್ದಕ್ಕೆ ಹೆಂಡತಿನೇ ಜೀವನಾಂಶ ಕೊಡ್ಬೇಕಾಗ್ ಬಂತು. ನನಗೇನು ಆಗಿಲ್ಲ, ನೀವಿನ್ ಹೊಡ್ಬಹುದು. ನೀವ್ ಹೇಳಿದ್ರೆ ನಾವು ನಂಬಿಡ್ಬೇಕಾ? ಮುಖ ತುಂಬಾ ಬ್ಯಾಂಡೇಜ್ ಬಿದ್ದಿದೆ, ಇಷ್ಟೆಲ್ಲ ಆದ್ಮೇಲೂ ಏನು ಆಗಿಲ್ಲ ಅಂತಿದ್ಯಲ್ಲ. ನಿನ್ಗಿಷ್ಟೆಲ್ಲ ಏಟ್ ಬಿದ್ದು ಬದುಕಿರೋದೇ ಹೆಚ್ಚು. ನಿನ್ನ ಕೇಸ ನಾವ್ ಇಟ್ಕೊಂಡು ಗಟವಾಣಿ ಹೆಂಗ್ಸ್ಗಳಿಗೆಲ್ಲ ಬುದ್ಧಿ ಕಲ್ಸ್ಬೇಕು. ಯಾಕಂಡ್ಯಾ? ಬಿಡ್ರ 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 ಜಸ್ಟ್ ಮಿನಿಟ್ ಬಿಡ್ರ. ಯಾಕೆ ನನ್ನ ಪ್ರಾಣ ಹಿಂಡ್ತಿರೋ ಮರ್ಯ? ಲೋಪದ್ದು ನಮ್ ಬಾವಂಗ್ ಏನೂ ಆಗಿಲ್ವಲ್ಲೋ. ಎಷ್ಟಾಗ್ಲಿ ನೀನಾಸಮಲ್ವಾ, ಸಖತ್ತಾಗಿ ನಾಟಕ ಮಾಡ್ತಿದ್ದಾನೆ. ನೋಡಿದ್ದಾಯ್ತು ತಾನೆ. ನಿಮ್ ಪಾಡಿ ನೀವು ಹೋಗಿ, ನನ್ ಪಾಡಿ ನಾನು ಹೋಗ್ತೀನಿ. ನಿಮ್ಗೆ ಹೊರಗಡೆ ಗಾಯ ಆಗದೆ ಇರ್ಬೋದು, ಆದ್ರೆ ನಿಮ್ ಮನ್ಸಿನೊಳಗಡೆ ಸಿಕ್ಕಾಪಟ್ಟೆ ಗಾಯ ಆಗಿದೆ. ಅಷ್ಟಿಲ್ದೆ ಈ ಬ್ಯಾಂಡೇಜ್ ನ ನಿನ್ ತಲೆಗೆ ಹಾಕೊಂಡ್ ರಸ್ತೆಲ್ ನಡ್ಕೊಂಡ್ ಬರ್ತಾ ಇದ್ದ. ಪದ್ದು ಬಿಡಬಾರ್ದು. ಈ ವಿಷಯನ ಇಮಿಡಿಯೇಟ್ ಆಗಿ ಜಾಜತ್ಗೆ ತಿಳಿಸ್ಲೇಬೇಕು. ಹಲೋ ಜಾಜತ್ಗೆ, ಐ ಎಂ ವಿಠಲಮೂರ್ತಿ MA. ಬಾವನ್ಗೆ ಏನೂ ಆಗಿಲ್ಲ. ಅವ್ರು ಹೈದರಾಬಾದ್ಗೂ ಹೋಗಿಲ್ಲ, ಬಸ್ ಬರ್ನಿಂಗೂ ಆಗಿಲ್ಲ. ಮುಖ ಚೆನ್ನಾಗೇ ಇದೆ. ನಮ್ಮನ್ನ ಹೆದರ್ಸ್ಬೇಕು ಅಂತ ಮುಖ ತುಂಬಾ ಬ್ಯಾಂಡೇಜ್ ಹಾಕೊಂಡಿದ್ರು ಅಷ್ಟೇ. ಪದ್ದು ಬಿಟ್ಲ, ಹಬಿಗೆ ಚೆನ್ನಾಗಿ ಬೀಟ್ ಮಾಡಿ ಕರ್ಕೊಂಡ್ ಬನ್ನಿ. ಮುಂದಿನ ಲೆಸನ್ ನಾನ್ ಟೀಚ್ ಮಾಡ್ತೀನಿ. ಓಕೆ ಜಾಜತ್. ಮಕ್ಕಳ ತರ ಹಠ ಮಾಡಬಾರ್ದು.
ಸುಮ್ಮನೆ ನಮ್ ಜೊತೆ ಬರ್ತಾ ಇರ್ಬೇಕು. ಅರೆ ಮದುವೆ ಆಗಿರೋ ಗಂಡ್ಸು ಕಣ ನೀನು, ಯಾಕೋ ಹೆಂಡತಿ ಗೆದ್ಕೊಂಡು ಸಾಯ್ತ್ಯಾ? ಬರೋ ಬಿಡ್ರ ಅಲ್ಲಿ ನೋಡ್ರ ನನ್ನ ಹೆಂಡ್ತಿನೇ ಬಂದ್ರು. ಅವ ಓಡ್ಬೇಡಿ. ಏನ್ರ ಮಾಡ್ತೀರಾ? ಏನ್ ಮಾಡ್ತೀನಾ? ಜಾಜಿ ಜಾಜಿ ನಿಜ ಹೇಳು, ನಿಜವಾಗ್ಲೂ ನಿನ್ ಗಂಡಂಗೆ ಏನೂ ಆಗಿಲ್ವಾ? ಅಯ್ಯೋ ಮುಖ ಎಲ್ಲ ಜಜ್ಜೋಗಿತ್ತು. ಜಜ್ಜಿನೂ ಇಲ್ಲ ಬಜ್ಜಿನೂ ಇಲ್ಲ. ನನ್ನ ಹಬಿ ಹೆವಿ ಡ್ರಾಮಾ ಮಾಡಿದ್ರೆ ತುಂಬಾ ಎಕ್ಸ್ಪರ್ಟ್. ಸಾಕು ಸುಮ್ನೆ ರೀ, ಮುಖಕ್ಕೆಲ್ಲ ಬ್ಯಾಂಡೇಜ್ ಹಾಕಿದ್ದಾರೆ, ನೀವೇ ನೋಡ್ಲಿಲ್ವಾ? ಮತ್ತೆ ಇವಳು ನೋಡಿದ್ರೆ ಹೀಗೆ ಇದ್ದಾಳೆ. ಒದ್ದಿರೋ ಪೊಲೀಸರು ನಾನು ಒದ್ದಿದ್ದೀನಿ ಅಂತ ಕೋರ್ಟ್ನಲ್ಲಿ ಒಪ್ಕೋತಾರ? ಇಲ್ಲ, ಇದು ಹಾಗೇನೆ. ಭಯ ಇಲ್ಲ ಕೇಳ್ರಿ, ನೀವ್ ಹೇಳಿದ್ರಿ ಅಂತ ಇವ್ರು ನನ್ ಕಾಲ್ ಮುರಿದಿದ್ದಾರೆ. ಮಗನೇ ಏನೋ ಇದು ನಿನ್ನ ಕಲ್ಮ. ಮೊದಲು ತಲೆಗೆ ಮಾತ್ರ ಏಟು ಬಿದ್ದಿತ್ತು, ಈಗ ಕಾಲ್ಗೂ ಏಟು ಬಿತ್ತೇನೋ. ನಿಮ್ ಸೊಸೆ ಪಾರ್ಟ್ ಬೈ ಪಾರ್ಟ್ ಅಟ್ಯಾಕ್ ಮಾಡ್ತಿದ್ದಾರೆ. ಒಂದ್ ನಿಮಿಷ ಅಪ್ಪ, ನನ್ ಮುಖ ಸರಿ ಹೋಯ್ತು. ಏನಾರು ಆಗಿದ್ರು ತಾನೆ ಸರಿ ಹೋಗೋದಕ್ಕೆ. ಜಾಜಕ್ಕೆ ಪಾವ ನಮ್ಮೆಲ್ಲರಿಗೂ ಹೆದರ್ಸ್ಬೇಕು ಅಂತ ಈ ಮಾಸ್ಕ್ ಹಾಕೊಂಡು ನಾಟಕ ಮಾಡಿದ್ರು. ಇದಕ್ಕೇನ್ ಹೇಳ್ತೀರಾ? ಮತ್ತೆ ಈ ಕಾಲು ಅದು ನಿಜವಾಗ್ಲೂ ಲೇಟ್ ಆಗಿದೆ, ಯಾಕೆಂದ್ರೆ ನಾವೇ ಪಾವನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ವಿ. ಇದಕ್ಕೆ ನಮ್ಮ ಹೇಳ್ತೀಯಾ? ಮಾತಾಡ್ರಿ ರಂಗಮ್ಮ, ಕಾಲ್ ಮೂಳೆ ಲಟ್ಲಟ ಲಟ್ಲಟ ಅಂತಿದೆ. ಕಾಲನ್ನ ಹಾಗೇ ಇಟ್ಕೊಪ್ಪ, ಅಲ್ಲಾಡಿಸ್ಬೇಡ. ನಾಳೆ ಯಾವ ಮೂಳೆ ಮುರಿಯೋ ಪ್ರೋಗ್ರಾಮ್ ಇದೆ ಅಂತ ಕೇಳಿಯತ್ತೆ. ಬ್ಯಾಂಡೇಜ್ ಬಟ್ಟೆನ ಜೊತೆಗೆ ಕೊಟ್ಟು ಕಳಿಸಬಹುದು. ಜಾಜಿ ಅವರೇ, ನಿಮ್ ಗಂಡನ್ ಕಾಲ್ನ ಮುರ್ಸಿದಿರಲ್ಲ, ನಿಮ್ಮನ್ ನೀವೇನು ಸುಪಾರಿ ಕಿಲ್ಲರ್ ಅಂತ ತಿಳ್ಕೊಂಡಿದ್ದೀರೇನ್ರಿ? ಪದು ಬಿಟ್ಲ ಆಕ್ಚುಲ್ ಆಗಿ ಏನಾಯ್ತು ಅಂತ ಹೇಳ್ರು. ಏನಪ್ಪ ಅಣ್ಣ ಹಿಂಗ್ ನೀವು ಕೋಲ್ ತಗೊಂಡು ಹೊಡೆದಿದ್ದಕ್ಕೆ ತಾನೆ ಅಣ್ಣ ಹಿಂಗ್ ಹೀಗಾಗಿರೋದು. ಅಣ್ಣಯ್ಯ ಇವಾಗ ಹೇಗಿದ್ಯಾ? ದೇವರ ಕೊಟ್ಟ ತಂಗಿ, ಇಷ್ಟು ದಿನ ಎರಡು ಕಾಲಲ್ಲಿ ನಡೀತಿದ್ದೆ, ಇನ್ಮೇಲೆ ಒಂದೇ ಕಾಲು ಎರಡು ಕಾಲ್ ಕೆಲಸ ಮಾಡ್ಬೇಕಾಗಿದೆ. ಅಣ್ಣಯ್ಯ ನಿನಗ್ ಕಾಲಿಲ್ಲ ಅಂದ್ರೂ ಪರವಾಗಿಲ್ಲ, ಆಸ್ತಿನ ಭಾಗ ಮಾಡಿ ಬರ್ಕೊಡೋದಿಕ್ಕೆ ಒಂದ್ ಕೈ ಇದ್ರೆ ಸಾಕು. ಜಾಜಿ ನಾವ್ ಈ ವಿಷಯನ ಸುಮ್ನೆ ಬಿಡೋದಿಲ್ಲ, ರಾಜೇಶ್ವರಿ ಹೇಳ್ತೀವಿ. ಏನಂತ? ಜಾಜಿ ತನ್ನ ಗಂಡನ್ ಕೈ ಕಾಲು ಮುರ್ಸಿದಾಳೆ ಅಂತ. ಆದ್ರೆ ಅವ್ರು ಮುರ್ಕೊಂಡಿರೋದು ಒಂದ್ ಕಾಲ್ ಮಾತ್ರ. ನಾಳೆ ಬರೋ ಅಷ್ಟರಲ್ಲಿ ನಿನ್ ಕೈ ಮುರ್ದಿರ್ತೀಯ. ಚಂಪಾ, ನನ್ನ ಮಗನ ಗೋಳನ್ನ ಕೇಳಕ್ ಆಗ್ತಾ ಇಲ್ಲ ಕಣೆ. ನನ್ನ ಮಗನ ಕಾಲ್ಗೆ ಬಿಸಿ ಬಿಸಿ ಆಯ್ತು ಕಾಪಡ ಕೊಡು. ಮೂಳೆಗೆ ಏನಾದ್ರೂ ಬಿಸಿ ತಾಕ್ಸು ಅಂದ್ರೆ ಕಾಲ್ ಹೋಗ್ಬಿಡುತ್ತೆ. ಎಲ್ಲಿಗೆ? ಅಡ್ಗೆ ಮನೆಗೆ. ಅತ್ತೆ ಈಗೇನು ಮಾಡಕ್ಕಾಗಲ್ಲ, ಮುರ್ದು ಹೋಗಿರೋ ಮೂಳೆ ತಾನಾಗ್ ತಾನೇ ಕೂಡ್ಕೋಬೇಕು. ಜಾಜಿಯಕ್ಕೆ ನಮ್ಮ ಅಣ್ಣ ಇನ್ ಕಾಲ್ ಮುರ್ದಿದ್ ನೀವೇ ಅಂತ ಹೊರಗಿನ ಜನಕ್ಕೆಲ್ಲ ಗೊತ್ತಾಗ್ಬಿಟ್ಟಿದೆ. ಯಾರು ಹೇಳಿದ್ದು? ಯಾರಿಗ್ ಗೊತ್ತು, ಜನಗಳೆಲ್ಲ ಮಾತಾಡ್ಕೊತಿದ್ದಾರೆ ನೀವು ಕಾಲ್ ಮುರಿಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತ. ಅಲ್ಲಿಗೆ ಮುಂದೆ ಇದೆ ಮಾರಿ ಹಬ್ಬ. ಎಸ್ ಹೇಳಿ. ನಾನು ರಾಮ. ನಾನು ಭೀಮಾ. ನಾವು ಸ್ಲಮ್ ಜನ, ಗೊತ್ತಿರ್ಬೇಕಲ್ಲ. ನೀವು ನಮ್ ಸ್ಲಮ್ಗೆ ಬಂದು ಮೋರಿ ಎಲ್ಲ ಕ್ಲೀನ್ ಮಾಡಿದ್ರಲ್ಲ. ಎಸ್ ಎಸ್ ಐ ರಿಮೆಂಬರ್. ಆಮೇಲೆ ನೀವು ನಮ್ ಸ್ಲಮ್ ಕಡೆ ಬರ್ಲೇ ಇಲ್ಲ, ಜನ ಎಲ್ಲ ಕಾಯ್ತಾವ್ರೆ. ಮೋರಿ ಎಲ್ಲ ಗುಡ್ಬೆದ್ದು ನಾರ್ತಾ ಇದೆ. ನೋಡಿ, ಎವ್ರಿ ಟೈಮ್ ಒಂದೇ ಮೂರನ್ನ ಕ್ಲೀನ್ ಮಾಡಕ್ ಆಗಲ್ಲ. ಈಗ ನನ್ನಿಂದ ಏನಾಗ್ಬೇಕಾಗಿತ್ತು? ನೀವು ಏಟೋಂದಪ್ಪ ನಮ್ ಸ್ಲಮ್ ಬಂದು ಭಾಷಣ ಬೇಕಿದ್ದೀರಾ. ಈ ಸರಿನು ಬಂದು ಒಬ್ಬನಿಗೆ ಕಾಟಾರ ಬಿಡಿಸ್ಬೇಕು. ನಾನು ಸ್ಲಮ್ ಬಂದು ಒಬ್ಬನಿಗೆ ಗ್ರಾಚಾರ ಬಿಡಿಸ್ಬೇಕಾ? ಹೂನಕ್ಕೋ, ನಮ್ ಸ್ಲಮ್ ಅಲ್ಲಿ ಒಬ್ಬ ರೌಡಿ ಸೇರ್ಕೊಂಡ್ತಾವ್ನೆ, ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾವ್ನೆ. ಹೆಣ್ಮಕ್ಳಿಗೆಲ್ಲ ಬೋ ಕಾಟ ಕೊಡ್ತಾವ್ನೆ. ನೀವು ಬಂದು ಅವ್ನ್ ಕಾಲ್ ಮುರಿಬೇಕು. ನಾನು ಕಾಲ್ ಮುರಿಬೇಕಾ? ಹೌದು, ನಿಮ್ ಗಂಡನಿಗೆ ನೀವೆಂತ ಕಾಲ್ ಮುರಿದಿದ್ದು. ನೀವು ನಿಮ್ ಗಂಡನ್ ಕಾಲ್ ಮುರಿದಿರೋದ್ ಕೇಳಿ ನಮ್ ಸ್ತಮ್ಮಲ್ಲಿರೋ ಗಯ್ಯಾಳಿ ಹೆಂಗಸ್ರೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟವ್ರೆ. ನಿಮ್ ಹೆಸರು ಹೇಳಿದ್ರೆ ಸಾಕು, ಜನ ಎಲ್ಲ ಗಡಗಡ ಗಡಗಡ ಅಂತ ನಡುಕ್ತಾರೆ. ನೋಡಿ, ಇವ್ರ ಕಾಲಲ್ಲಿ ಮುರಿದಿರೋದು ಅವ್ರೆ. ಏನೇ ಮುರಿಯೋದಾದ್ರೂ ನೀಟಾಗಿ ಮುರಿತಾರೆ, ಮೂಳೆ ತಾನಾಗಿ ಕೂಡ್ಕೊಳ್ಳುತ್ತೆ. ನೋಡಿ, ಅಷ್ಟು ಮಾತ್ರ ಮುರಿದ್ರು ಸಾಕು. ನಾಳೆ ಸ್ಲಮ್ಮಲ್ಲಿ ಕಾಯ್ತಾ ಇರ್ತೀವಿ, ಬಂದ್ಬಿಡ್ಬೇಕು. ಆ ರೌಡಿ ಕಾಲ್ನ ಮುರಿದ್ಬಿಟ್ಟು ನೀವೇ ತಗೊಂಡ್ಬಂದ್ಬಿಡಿ. ಮಾತು ತಪ್ಪಾರ್ದು, ಬರ್ಲೇಬೇಕು. ಬರ್ತಾರ ಬಿಡ್ಲಾ, ಬರ್ಲಿಲ್ಲ ಅಂದ್ರೆ ಇನ್ನೊಂದಪ್ಪ ಮೋರಿ ಕ್ಲೀನ್ ಮಾಡಕ್ ಬರ್ತಾರಲ್ಲ, ಆ ಮೋರಿಲೆ ಹಾಕಿ ಬಿಟ್ಬಿಡವ. ಓ ಮೈ ಗಾಡ್! ನನ್ ಬಗ್ಗೆ ಈ ರೀತಿ ಬ್ಯಾಡ್ ಪಬ್ಲಿಸಿಟಿ ಕೊಟ್ಟಿದ್ ಯಾರು? ಯಾರಿಗ್ ಗೊತ್ತು? ಹಬಿ, ನಾನ್ ನಿಮ್ ಕಾಲ್ ಮುರ್ದಿಲ್ಲ ಅಂತ ನೀವೇ ಸ್ಲಮ್ ಪೀಪಲ್ಸ್ಗೆ ಹೇಳ್ಬೇಕು. ಸಾಕು ಸುಮ್ನಿರ್ರಿ. ನೀವ್ ಹೇಳ್ದೆ ನಿಮ್ ಶಿಷ್ಯಂದ್ರು ಬಂದು ನನ್ನ ಕಾಲ್ ಮುರಿತಾರ? ನಾನ್ ಹೇಳಿಲ್ಲ, ಬೈ ಚಾನ್ಸ್ ನೀವ್ ಬಿದ್ರಿ ಕಾಲ್ ಮುರಿತು, ಹಾಗಂತ ನೀವೇ ಸ್ಲಮ್ ಜನಗಳಿಗೆ ಹೇಳ್ಬೇಕು. ಅದನ್ನ ನೀವೇ ಹೇಳ್ಬೋದಲ್ಲ. ಹಾಗೇನಾದ್ರೂ ಹೇಳಿದ್ರೆ ಟೊಮೆಟೊಗಳು ಮಕ್ ಮಕ್ ಬೀಳುತ್ತಲ್ಲ. ಪದ್ದು ಬಿಟ್ಲಾ ಕಮ್ ಯಾರ್?
ಜಾಜಕ್ಕೆ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ನಾ ಕೈ ಮೇಲಿಟ್ಟು ಅದ್ ಯಾವ ಕೆಲಸ ಮಾಡ್ಬೇಕು ಅಂತ ಹೇಳಿ ಕಣ್ಣಿಗೆ ಹೊತ್ಕೊಂಡು ಮಾಡ್ತೀವಿ. ಏನಿಲ್ಲ, ನಾಳೆ ಹಬ್ಬಿನ ಸ್ಲಮ್ ಕರ್ಕೊಂಡು ಹೋಗಿ ಜಾಜಿ ತುಂಬಾ ಒಳ್ಳೆಯವರು, ನನ್ ಕಾಲ್ನ ನಾನೇ ಮುರ್ಕೊಂಡೆ, ನನ್ನ ಕಾಲ್ಗೂ ಜಾಜಿಯವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹಬ್ಬಿ ಹತ್ರನೇ ಹೇಳಿಸ್ಬೇಕು. ಪಾಂಡ್ರಂಗ, ನಾಳೆ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿರೋ, ಸ್ಲಮ್ಗೆ ಹೋಗ್ಬೇಕು. ನೋಡಿ ಸ್ಲಮ್ಮಿನ ಮಹಾಜನಗಳೇ, ನನ್ನ ಹೆಂಡತಿ ತುಂಬಾ ಒಳ್ಳೆಯವರು, ನಾನು ನಿಮ್ಮ ಕಾಲು ಮುರಿದಿಲ್ಲ ಅಂತ ಹೇಳಿದ್ರು, ಅದಕ್ಕೆ ಬಂದು ಹೇಳ್ತಾ ಇದ್ದೀನಿ. ನಾನ್ ನೆನ್ನೆ ನೋಡ್ದಲ್ಲ, ನಿನ್ ಹೆಂಡ್ತಿನೇ ನಿನ್ ಕಾಲ್ ಮುರಿದಿದ್ದು ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ ಮನೇಲಿ ಏನಾದ್ರು ನನ್ನ ಹೆಂಡ್ರಿಗೆ ತೊಂದ್ರೆ ಕೊಟ್ಟಿದ್ರೆ ಅವಳ ಕೈ ಕಾಲ ಮುರಿದು ಬಿಡ್ತಿದೆ. ಏನ್ ಮಾಡಕ್ಕಾಗಲ್ಲ, ಬಂದಿದ್ದೆಲ್ಲ ಅನುಭವಿಸ್ಬೇಕು. ನನ್ನ ಹೆಂಡತಿ ಪ್ರೀತಿ ಪಡಿಬೇಕು ಅಂತ ನಾನು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ದೀನಿ ಗೊತ್ತಾ? ಪಾಂಡುರಂಗ, ಇಲ್ಲಿ ಬಂದಿರೋದು ಏನಕ್ಕೋ ಆ ಕೆಲಸ ಮಾಡು. ಜಾಜಿ ಅವರು ಒಳ್ಳೆಯವರು ಅಂತ ಹೇಳ. ಜಾಜಿಯವರು ತುಂಬಾ ಒಳ್ಳೆಯವರು. ಈ ಕಾಲ್ಗೂ ಜಾಜಿಯವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನ್ನ ಕಾಲನ್ನ ನಾನೇ ಮುರ್ಕೊಂಡೆ. ನಿನ್ ಕಾಲನ್ನ ನೀನೇ ಮುರ್ಕೊಂಡ್ಯಾ? ಅದೇಗ ಸಾಧ್ಯ? ಹಾಗಂತ ಹೇಳಿ ಅಂತ ಜಾಜಿಯವ್ರು ನನ್ಗೆ ಹೇಳ್ಕೊಳ್ಸಿದ್ದಾರೆ. ನಿನ್ ಕಷ್ಟ ನನ್ಗೆ ಅರ್ಥವಾಗ್ತಾ ಇದೆ. ಕುಂತ್ ಕಾಲ ಹಾಕೊಂಡು ಎಷ್ಟೊತ್ತು ನಿಂತ್ಕತಿಯ? ಹೊಸಿ ಕೂತ್ಕೋ. ಕೂತ್ಕೊಳ್ಳೋದು ಹಾಗಿರ್ಲಿ, ಬಾಯಾರಿಕೆ ಆಗ್ತಿದೆ, ಕುಡಿಯೋದಕ್ಕೆ ಏನಾದ್ರೂ ಸಿಗತ್ತಾ? ಹೇಳಿ ಕುಡೀರಿ. ಅಣ್ಣ ನಿನ್ಗೆ ಆಯ್ತು, ಫುಲ್ ಆಯ್ತು, ನೀವು ಕುಡೀರಿ. ಆಲ್ ದ ಬೆಸ್ಟ್. ಆಯ್ತು, ಎಷ್ಟು ಒಳ್ಳೆ ಅಣ್ಣ. ಬಾಬಾ ಪಾಂಡ್ರಂಗ, ದಾಹ ನಿಕ್ತೇನಪ್ಪ. ಏನ್ರ ನನ್ನನ್ನ ಚೆಕ್ ಮಾಡೋದಕ್ಕೆ ಬಂದಿದ್ದೀರೇನ್ರ? ಹಬಿ, ಯಾಕ್ರಿ ಹೀಗಾಡ್ತಿದ್ರ? ಏನೇ ಜಾಜಿ, ಗಂಡ ಅಂದ್ರ ಗೌರವ ಬೇಡ? ಹಲೋ, ಎಕ್ಸ್ಕ್ಯೂಸ್ ಮೀ, ನೀವ್ ಇಲ್ಲಿಗೆ ಬಂದಿರೋದು ಯಾಕೆ? ನಿಮ್ ಕಾಲ್ಗೂ ನನ್ಗೂ ಸಂಬಂಧ ಇಲ್ಲ ಅಂತ ಹೇಳ್ಬೇಕು. ಏನು ಸಂಬಂಧ ಇಲ್ಲ, ನನ್ನ ಕಾಲು ಮುರಿದಿದ್ದೆ ನೀನು. ಈಗ ಏನು ಮಾಡ್ತೀನಿ ಗೊತ್ತಾ? ಬ್ಯಾಂಡೇಜ್ ಕೊಟ್ಟಿರೋ ಕಾಲಲ್ಲೇ ನಿನ್ನ ಕಾಲನ್ನ ಮುರಿದು ಬಿಡ್ತೀನಿ. ಏನಾಯ್ತು ಜಜ್ಜಕ್ಕೆ? ಲೆಫ್ಟ್ ಲೆಗ್ ಮುರಿತು. ಬೇಸ್ ಪಾಂಡುರಂಗ, ಗಂಡ ಅಂದ್ರೆ ನೀನೇ. ಈ ತಾಕತ್ನ ಇಷ್ಟು ಎಲ್ಲೇ ಇಟ್ಟಿದ್ದೆ? ಹೆಂಡತಿ ಮಾಡೋ ತಪ್ಪಾಳಿಕೆ ಸಹಿಸ್ಕೊಂಡು ದಿನ ಸುಮ್ಮನೆ ಇದ್ದಲ್ಲ, ನಿನ್ನ ಮೆಚ್ಕೊಂಡ್ಬಿಟ್ಟೆ. ನಮ್ಮವರೆಲ್ಲ ಸೇರ್ಕೊಂಡು ಪಾಂಡುರಂಗನ್ಗೆ ಬಿರುದು ಕೊಡ್ತಾ ಇದ್ದೀವಿ. ಏನ್ ಬಿರುದು ಗೊತ್ತಾ? ಪಾಂಡುರಂಗ ಸೂಪರ್ ಗಂಡ.